ಬಿಸಿ ಬಿಸಿ ಅನ್ನಕ್ಕೆ, ಬಿಸಿ ರೊಟ್ಟಿಗೆ, ಖಡಕ್ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ ಮತ್ತು ಮುದ್ದೆಗೆ, ಎಲ್ಲದಕ್ಕೂ ಇಡ್ಲಿಗೂ ಸಹ ನಮ್ಮ ಕಡೆ ಮಾಡುವಂತಹ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಖಾರಬೇಳೆ ತೊಗೊಂಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಕಡೆ ಅಂತೂ ಇದು ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು. ದಿನಾಲೂ ಇದೇ ಥರ ಮಾಡ್ತಾರೆ. ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಬೇಳೆ ಸಾಂಬಾರು ಅಥವಾ ಖಾರಬೇಳೆ ಅಂತಾರೆ. ಇದಕ್ಕೆ ಖಾರಬೇಳೆ ಅಂತಲೇ ಹೆಸರು. ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಸಖತ್ತಾಗಿ ಟೇಸ್ಟ್ ಇರುತ್ತೆ. ನಮ್ಮ ಕಡಿ ರೊಟ್ಟಿ ಜಾಸ್ತಿ ಇದ್ಬಿಟ್ರೆ ಮನೆಯಲ್ಲಿ ಒಂದು ಪಾತ್ರೆ ಫುಲ್ಲು ಸಾಂಬಾರು ಮಾಡಿಬಿಟ್ರೆ ಈಸಿಯಾಗಿ ಊಟ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ಕುಕ್ಕರಲ್ಲಿ ನಾನು 3 ಕಪ್ ಅಷ್ಟು, ಚಿಕ್ಕ ಕಪ್ ಇದೆ, ಚಿಕ್ಕ ಲೋಟದಿಂದ 3 ಕಪ್ ಅಷ್ಟು ತೊಗರಿಬೇಳೆ ತಗೋತಾ ಇದ್ದೀನಿ. ಇದಕ್ಕೆ ತೊಗರಿಬೇಳೆ ಅಷ್ಟೇ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಯಾವುದು ಮಿಕ್ಸ್ ಹಾಕಬೇಡಿ. ಈ ಕಪ್ಪಿಂದ 3 ಕಪ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ಳಿ, ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಬನ್ನಿ. ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಬಂದು ನಿಮಗೆ ಎಷ್ಟು ಬೇಕಷ್ಟು ಸಾಂಬಾರು ಅಥವಾ ಎಷ್ಟು ಮುಳುಗೋಕ್ಕೆ ಎಷ್ಟು ಬೇಕು ನೀರು ಹಾಕಿಬಿಟ್ಟು, ನಾನಿಲ್ಲಿ 2.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅದಕ್ಕೆ ನೋಡಿ ಚೆನ್ನಾಗಿ ತೊಳೆದ್ಬಿಟ್ಟು 2.5 ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು 2 ಟೊಮೊಟೊನ ಚಿಕ್ಕ ಚಿಕ್ಕ ಟೊಮೊಟೊನ ಹೆಚ್ಚು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಒಂದೊಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ 4 ವಿಸಲು ಕೂಗಿಸ್ಕೋಬೇಕಾಗತ್ತೆ. ನಮ್ಮ ಕಡೆ ಎಲ್ಲ ಒಲೆ ಮೇಲೆ, ಗ್ಯಾಸ್ ಮೇಲೆ ಹಾಗೆ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಂಡ್ಬಿಡ್ತಾರೆ. ತುಂಬಾ ಚೆನ್ನಾಗಾಗುತ್ತೆ ಅದು. ಇದ್ರ ಕುಕ್ಕರ್ಗಿಂತ ಅದು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಅಲ್ವ, ಎಷ್ಟು ನುಣ್ಣಗೆ ಬೆಂದಿದೆ. ಈಗ ನೋಡಿ ಮ್ಯಾಶ್ ಸಹಾಯದಿಂದ ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕಡೆ ಮಸಿಯೋ ಕೋಲಿದ್ರೆ ಮಸಿಯೋ ಕೋಲಿಂದನೂ ಮಾಡ್ಕೋಬೋದು. ಮಸಿಯೋ ಕೋಲಿಲ್ಲ ನನ್ನ ಹತ್ರ, ಮ್ಯಾಶರ್ ತೊಗೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಬೇಕು. 4 ವಿಸಿಲ್ ಕೂಗಿಸ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ. ಬೇಳೆನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಕೂಡ. ಬಾಯಿ ಕೆಟ್ಟಿದ್ರೆ ಈಗ ದೀಪಾವಳಿ ಹಬ್ಬ ಆಯ್ತಲ್ವ, ಎಲ್ಲರೂ ಅದೇ ಚೂಡ ಚಕ್ಲಿ ಸ್ವೀಟು ತಿಂದು ತಿಂದು ಬೇಜಾರಾದಾಗ ಈ ಥರ ಬಿಸಿ ಬಿಸಿ ಖಡಕ್ ಖಾರ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ತಿಂದುಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ಹಬ್ಬದಲ್ಲೆಲ್ಲ ರುಚಿ ತಿಂದು ತಿಂದು ಬೇಜಾರಾದರೆ ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೋಡಿ 2 ಸ್ಪೂನಷ್ಟು ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ವರ್ಷವಿಡೀ ಮಾಡಿಟ್ಕೊಂಡ್ಬಿಡ್ತಾರಲ್ವ, ಬೇಸಿಗೆಯಲ್ಲೆಲ್ಲ ಒಂದು ವರ್ಷಕ್ಕಾಗೋಷ್ಟು ಮಸಾಲೆ ಖಾರ ಮಾಡಿಟ್ಕೋತಾರೆ ಮನೆಯಲ್ಲಿನೇ. ಅದು ಕಂಪಲ್ಸರಿ, ಇದು ಬೇಕೇ ಬೇಕು ನಮ್ಮ ಖಾರಬೇಳೆಗೆ. ನೋಡಿ ಎಷ್ಟು ಬೇಕಷ್ಟು ಅಚ್ಚ ಖಾರದ ಪುಡಿ ಹಾಕೋಬೇಕು. ಯಾಕಂದ್ರೆ ಮಸಾಲೆ ಖಾರನೇ ಖಾರ ಜಾಸ್ತಿ ಇರುತ್ತೆ. ಅದಕ್ಕೆ 2 ಸ್ಪೂನ್ ಅದು ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಂಬಾರು ಪೌಡ್ರ್ ಹಾಕೋಬೋದು. ನಮ್ಮ ಕಡೆ ಕಂಪಲ್ಸರಿಯಾಗಿ ಖಾರಬೇಳೆಗೆ ಮಸಾಲೆ ಖಾರನೇ ಹಾಕ್ತಾರೆ. ಅದಿದ್ರೇ ಖಾರಬೇಳೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಈ ಕಡೆ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಮಗೆ ಕಡಿ ರೊಟ್ಟಿಯಲ್ಲಿ ಸಾಂಬಾರು ಉಣ್ಣೋಕ್ಕೆ ಜಾಸ್ತಿ ಸಾಂಬಾರು ಬೇಕಲ್ವ, ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ. ಬಿಸಿ ಆದಮೇಲೆ ಎಣ್ಣೆ ಜೀರಿಗೆ ಸಾಸಿವೆ ಹಾಕೋತಾ ಇದ್ದೀನಿ. ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಜೀರಿಗೆ ಸಾಸಿವೆ. ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ನಾನು, ಅದು ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿನೂ ಮೇನು ಫ್ರೆಂಡ್ಸ್. ಇದಕ್ಕೆ ಚೆನ್ನಾಗಿ ಬೆಳ್ಳುಳ್ಳಿ ಹಾಕಬೇಕು, ಅಂದ್ರೇ ಸಖತ್ ಘಮ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನೋಡಿ ಕರಿಬೇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಮತ್ತು ಒಂದು ಈರುಳ್ಳಿ, ಒಂದು ಚಿಕ್ಕ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಕಂಪಲ್ಸರಿ ಬೆಳ್ಳುಳ್ಳಿ, ಈರುಳ್ಳಿ, ಮಸಾಲೆ ಖಾರ, ಹುಣಸೆಹಣ್ಣು ರಸ ಇವೆಲ್ಲ ಬೇಕು ಫ್ರೆಂಡ್ಸ್. ಅಂದ್ರೇ ಸಖತ್ ಖಾರಬೇಳೆ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಯಾವ ಸಾಂಬಾರು ಮುಂದಿಟ್ಟರು ಈ ಸಾಂಬಾರು ಮಾತ್ರ ರುಚಿ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾವು ಬೇಯಿಸಿಟ್ಕೊಂಡ್ರು ಬೇಳೆ ಟೊಮೊಟೊ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಹಾಕಿಬಿಡ್ಬೇಕು ಫ್ರೆಂಡ್ಸ್. ಈಸಿಯಾಗಿ ಆಗಿಬಿಡುತ್ತೆ ನೋಡಿ ಸಾಂಬಾರು. ನಿಮ್ಗೆ ಎಷ್ಟು ಬೇಕು ತೆಳುವಾಗಿ ನೀರು ಅಷ್ಟು ನೀವು ಹಾಕೋಬೋದು. 1 ಗ್ಲಾಸಷ್ಟು ನೀರು ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ. ಇಷ್ಟು ತೆಳುವಾಗಿರಬೇಕು. 1 ಕಪ್ಪಷ್ಟು ನಾನು 1 ಬಟ್ಲಷ್ಟು ಹುಣಸೆಹಣ್ಣು ರಸ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಸಾರಿಗೆ 100 ಕುದಿ ಅಂತಾರಲ್ವ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಳ ಕುದಿಸ್ಬೇಕು ಫ್ರೆಂಡ್ಸ್.
ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು ನೋಡಿ ನಮ್ಮ ಸಾಂಬಾರು. ಇದಕ್ಕೇನಂತಾರೆ ಖಾರಬಳಿ ಅಂತಾರೆ ನಮ್ಮ ಕಡೆ, ತಿಳಿ ಸಾರು ನಿಮ್ಮ ಕಡೆ ತಿಳಿ ಸಾರು ಅಂತೀರಲ್ವ, ಹಾಗೆ ಈ ಕಡೆ ಖಾರಬಳಿ ಅಂತಾರೆ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದು ಸಲ ಟ್ರೈ ಮಾಡಿ, ನೀವು ಮುದ್ದೆಗೂ ತಿನ್ಬೋದು, ಇಡ್ಲಿಗೂ ನಾವೆಲ್ಲ ಇದೇ ಸಾಂಬಾರು ಮಾಡ್ತೀವಿ. ಸಾಂಬಾರು ಪೌಡ್ರ್ ಹಾಕ್ತೀವಿ ಅಷ್ಟೇ, ಮತ್ತೇನು ಚೇಂಜಸ್ ಇರೋದಿಲ್ಲ. ನೋಡಿ ಸಾಂಬಾರು ರೆಡಿ ಆಗೈತೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಹುಣಸೆಹಣ್ಣು ರಸ ಜಾಸ್ತಿ ಹಾಕಬೇಕು, ಅಂದ್ರೇ ರುಚಿ ಕೊಡುತ್ತೆ ಈ ಬೇಳೆ. ಟೊಮೊಟೊನ ಹಾಕಬೇಕು, ಹುಣಸೆಹಣ್ಣು ರಸನ ಹಾಕೋಬೇಕು ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ. ಯಾರೆಲ್ಲ ಹೊಸಬರಿದ್ದೀರಾ ಪ್ಲೀಸ್ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ತುಂಬಾ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಈ ಸಾಂಬಾರು. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಖಾರಬೇಳೆನೇ ಅಂತೀವಿ. ಇಲ್ಲಿ ಮೈಸೂರಿಗೆ ಬಂದ ನಡೆದ ಸಾಂಬಾರು ಅಂದು ಬಾಯಿಗೆ ಅದೇ ಬರ್ತಾಯಿದೆ. ಈ ಥರ ಹಬ್ಬಕ್ಕೆ ಎಲ್ಲ ರುಚಿ ಸಿಹಿ ತಿಂದು ಬಾಯಿ ಕೆಟ್ಟಿದ್ರೆ ಈ ಥರ ಖಾರವಾದ ಸಾಂಬಾರು ಮಾಡ್ಕೊಂಡು ಉಣ್ಣಿ, ತುಂಬಾ ಸಖತ್ತಾಗಿರುತ್ತೆ. ಮಧ್ಯಾಹ್ನ ಊಟ ಮಸ್ತಾಗುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಆಗೋಯ್ತು. ಚೆನ್ನಾಗಿ ಕುದಿಸ್ಬಿಟ್ರೆ ಒಂದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಬಾಯಿ ಕೆಟ್ಟವರಿಗೆ ಎಲ್ಲ ಹುಷಾರಿಲ್ಲದವ್ರಿಗೆ ಈ ಥರ ಮಾಡಿಕೊಡಿ, ತುಂಬಾ ಸಖತ್ತಾಗಿರುತ್ತೆ. ನೋಡೋಕ್ಕೆ ಸಿಂಪಲ್ ಆಗಿರ್ಬೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.